ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುರಿತು ವಿಧಾನ ಪರಿಷತ್ ಬಿಜೆಪಿ ಶಾಸಕ ಸಿಟಿ ರವಿ ಅಸಭ್ಯ ಹೇಳಿಕೆ ನೀಡಿದ್ದಾರೆ ಎಂಬ ಆರೋಪ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಈ ಮಧ್ಯೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿಗೆ ಏನಾದರೂ ಸಣ್ಣ ಘಟನೆ ಆದರೆ ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದೆ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಭಾಪತಿಗಳ ಈ ಹೇಳಿಕೆ ಕುತೂಹಲ ಮೂಡಿಸಿದ್ದು, ಪೊಲೀಸರು ಇಡೀ ಪ್ರಕರಣದಲ್ಲಿ ನ್ಯಾಯಯುತವಾಗಿ ನಡೆದುಕೊಂಡಿಲ್ಲವಾ ಎಂಬ ಚರ್ಚೆಯನ್ನು ಹುಟ್ಟುಹಾಕಿದೆ. ವಿಧಾನ ಪರಿಷತ್ ಸದಸ್ಯರನ್ನು ಇಡೀ ರಾತ್ರಿ ಓಡಾಡಿಸುವುದರ ಕುರಿತು ಮೊದಲ ಬಾರಿಗೆ ಮಾತನಾಡಿರುವ ಸಭಾಪತಿ ಬಸವರಾಜ ಹೊರಟ್ಟಿ, ನಾನು ಮಧ್ಯರಾತ್ರಿ 1:30 ಗಂಟೆವರೆಗೆ ಅವರನ್ನು ಟ್ರ್ಯಾಕ್ ಮಾಡಿದ್ದೇನೆ. ಆಗ ಪೊಲೀಸ್ ವರಿಷ್ಠಾಧಿಕಾರಿಯೊಂದಿಗೆ ಮಾತನಾಡಿದ್ದೆ. ಪೊಲೀಸರು ದಾರಿ ತಪ್ಪಿದ್ದಾರೆ ಎಂದು ಎಸ್ಪಿ ಹೇಳಿದ್ದರು ಎಂದು ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಪೊಲೀಸರು ದಾರಿ ತಪ್ಪಿ ಅಡ್ಡಾಡಿದರ ಎಂಬುದು ಈಗ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ನಾನು ರಾತ್ರಿ 1:30 ಗಂಟೆವರೆಗೆ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನು ಪೊಲೀಸ್ ಕಮಿಷನರ್ ಇಂದ ಈಗ SP ಅವನು ರೂಲಿಗೆ ಕರ್ಕೊಂಡು ಹೋಗಿದ್ರು. SP ಮಾತಾಡಿದೆ, ಸರ್ ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪಿ ಹೋಗ್ಯಾರ. ಯಾವುದನ್ನು ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡೋಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು SP ಹೇಳಿನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೆ ಒಳಗೆ ತಂದಿಟ್ಟಾರ ಅವನು, ಯಾರಿಗೂ ಗೊತ್ತಿಲ್ಲ ಅದು. 5 ಗಂಟೆ ನಾನು ರವಿ ಕೂಡ ಮಾತಾಡ್ಕೊತಾ ಇದ್ದೀನಿ, 3 ಸರಿ ಮಾತಾಡಿನಿ. ನಾರಾಯಣ ಸ್ವಾಮಿ ಕೂಡ ಮಾತಾಡೀನಿ, ಆಮೇಲೆ ಪೂಜಾರವ್ರಿಗೆ ಮಾತಾಡ್ತಾ ಇದ್ದೀನಿ. ರಾತ್ರಿ 1:30 ಮಾತಾಡಿ ಎಲ್ಲ ಸೇಫ್ ಜಗದಾಗದಾರತ್ತೆ ಕನ್ಫರ್ಮ್ ಮಾಡ್ಕೊಂಡು ಅಂಕಲಿಗೆ ಮತ್ತು ನಮಗೆ ಫ್ರೆಂಡ್ಸ್ ಕಳಿಸಿ ನೋಡ್ಕೊಂಡು ಎಲ್ಲ ಮಾಡಿ ಸರಿ ಇದ್ದಾಗ ನಾನು ಮಲ್ಕೊಂಡಿದ್ದೀನಿ. ಜೊತೆಗೆ ಸಿಟಿ ರವಿ ಹಾಗೆ ಮಾತನಾಡಿದ್ದಾರೆ ಎಂಬುದಕ್ಕೆ ನಮ್ಮಲ್ಲಿ ಯಾವುದೇ ಪುರಾವೆ ಇಲ್ಲ. ಹಾಗೇನಾದರೂ ಇದ್ದರೆ ನಮಗೆ ಕಳಿಸಿದರೆ ನಾವು FSLಗೆ ಕಳಿಸಿ ಪರೀಕ್ಷೆ ಮಾಡಿಸುತ್ತೇವೆ. ಯಾರಾದರೂ ಪುರಾವೆ ಇದೆ ಎಂದು ಹೇಳಿದರೆ ಅದು ಫೇಕ್ ಮಾಡಿರುವುದು ಆಗಿರಬಹುದು ಎಂದಿದ್ದಾರೆ. ಕೊಟ್ಟಾಗ ನಾವೇನು ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರ್ತದೆ, ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡಬೇಕಾದ್ರೆ ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇಲ್ಲ, ಅದು ನಮ್ಮಲ್ಲಿ ರೆಕಾರ್ಡ್ ಅಲ್ಲ ಸರ್. ಹಂಗಲ್ಲ, ಆ ವಿಡಿಯೋ ಇಟ್ಕೊಂಡು ಅವರು ಆಡಿದ್ದಾರೆ, ನೀವೇನು ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ರಿ, ಆಡಿದ್ದಾರೆ ಅಂತ ನನಗೆ ಪ್ರೂಫ್ ಕೊಡ್ತಾ ಇದ್ದಾರೆ. ಹಂಗಾರೆ ಸಭಾ ಬರಲಿ, ಅದು ನಮಗೆ ಉಲ್ಲೇಖ ಮಾಡ್ದಂಗೆ ಅದು ನಮಗೆ ಬರಲಿ, ನಾವು ಬಂದಾಗ ನೋಡ್ತೇವೆ. ಅದು ಬಂದಾಗ ನೋಡ್ತೇವೆ, ನಾವು ಬರಲ್ಲ ಯಾಕೆ ಅವ್ರಿಗೆ ಅಡ್ವಾನ್ಸ್ ಅಮೌಂಟ್ ನಾವು. ಸಿಟಿ ರವಿ ವಿಡಿಯೋ ಫೇಕ್ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವ ಅವರು, ಹೊರಟ್ಟಿ ಹೇಳಿಕೆ ಕುರಿತು ನಾನು ಮಾತನಾಡುವುದಿಲ್ಲ. ರವಿ ಬಳಸಿದ ಪದ ಸೃಷ್ಟಿ ಮಾಡಿರುವುದಿಲ್ಲ. ಯಾವ ಹೆಣ್ಣು ಮಕ್ಕಳು ಸೃಷ್ಟಿ ಮಾಡಿ ಹೇಳುವುದಿಲ್ಲ. ದೇಶ ರಕ್ಷಣೆ ಬಗ್ಗೆ ಬಿಜೆಪಿ ಪಾಠ ಮಾಡುತ್ತದೆ, ಇದೇನ ಅವರ ಸಂಸ್ಕೃತಿ ಎಂದು MB ಪಾಟೀಲ್ ಹೇಳಿದ್ದಾರೆ. ವಿಧಾನಸಭಾ ಅಧ್ಯಕ್ಷರು ಹೇಳಿದ ಮೇಲೆ ಈಸ್ ದ ಕಸ್ಟೋಡಿಯನ್, ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಲ್ಲ. ಆದ್ರೆ ಒಂದು ಸತ್ಯ ಆಗುತ್ತೆ ದಿವಸ, ಇವತ್ತು ಯಾರೋ ಒಬ್ಬರ ಹೆಣ್ಮಗಳು ಇವತ್ತು ಏನು BJPಯವರು ದೇಶಭಕ್ತಿ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ, ಇತಿಹಾಸ ಬಗ್ಗೆ ಎಲ್ಲವನ್ನ ಮಾತನಾಡ್ತಾರೆ. ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು, ಆ ಪದ ಬಹುಶಃ ಯಾವ ಹೆಣ್ಮಗಳು ಕೂಡ ಇವತ್ತು ದಿವಸ ಅವರು ಸೃಷ್ಟಿ ಮಾಡ್ಕೊಂಡು ಹೇಳುವಂಥ ಪದ ಅಲ್ಲ ಅದು. ನಮಗೆ ಹಿಂಗೆ ಅಂದಿದ್ದಾರಂತೆ ಯಾವ ಹೆಣ್ಮಗಳು ಕೂಡ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನನಗೆ ಹಿಂಗೆ ಅಂದಿದ್ದಾರೆ, ಆ ಪದ ಅಂದಿದ್ದಾರೆ ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ? ನೀವು ವಿಚಾರ ಮಾಡಿ, ಸಾಧ್ಯ ಇದೆಯಾ ಆ ಪದ ಉಪಯೋಗಿಸ್ಲಿಕ್ಕೆ? ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ರೆ ಈ ಪದ ನನಗೆ ಬಯಸಿದ್ದಾರೆ ಅಂತ ಹೇಳ್ಕೊಂಡು ಯಾವ ಹೆಣ್ಮಗಳು ದಿವಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ವಿಚಾರವನ್ನಿಟ್ಟುಕೊಂಡು ಬೆಳಗಾವಿ ಚಲೋ ಮಾಡಲು ರಾಜ್ಯ ಬಿಜೆಪಿ ಮುಂದಾಗಿದೆ. ಜೊತೆಗೆ ಈ ಪ್ರಕರಣವನ್ನು ಬೆಳೆಸುವುದು ಸದನದ ಘನತೆಗೆ ತಕ್ಕುದಲ್ಲ ಎಂದು ಈಗಾಗಲೇ ಸಭಾಪತಿಗಳು ಸದಸ್ಯರಿಗೆ ಕಿವಿಮಾತು ಹೇಳಿದ್ದಾರೆ. ಆದರೂ ವಿಧಾನ ಪರಿಷತ್ನಲ್ಲಿ ನಡೆದಿದೆ ಎನ್ನಲಾಗಿರುವ ಅಸಭ್ಯ ಪದ ಬಳಕೆ ಪ್ರಕರಣ ಇಲ್ಲಿಗೆ ತಣ್ಣಗಾಗುವಂತೆ ಕಾಣುತ್ತಿಲ್ಲ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.